ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ಸಿನಿಮಾ ಇಂಡಸ್ಟ್ರಿಗೆ ಬರೋರು, ಅದರಲ್ಲೂ ಸ್ಪೆಷಲಿ ಸಿನಿಮಾದಲ್ಲಿ ಸ್ಟಾರ್ ಆಗಬೇಕು ಅಂತ ಅನ್ಕೊಳ್ಳೋರಿಗೆ ಯಾವಾಗಲೂ ಒಂದು ಕನಸಿರುತ್ತೆ. ಮೆಜೆಸ್ಟಿಕ್ ನಲ್ಲಿ ಒಂದು ಥಿಯೇಟರ್ ಅಲ್ಲಿ ದೊಡ್ಡ ಕಟೌಟ್ ನಿಲ್ಬೇಕು, ಅದನ್ನ ನೋಡ್ಬೇಕು, ಜನ ಕಟೌಟ್ ಅನ್ನ ನೋಡಿ ಶಿಳ್ಳೆ ಚಪ್ಪಾಳೆಯನ್ನ ತಟ್ಟಬೇಕು ಅನ್ನುವಂಥದ್ದು. ಸೊ ಅಫ್ಕೋರ್ಸ್ ಕಟೌಟ್ ಅನ್ನೋದು ಅಂತಹ ಒಂದು ಅದ್ಭುತವಾದಂತ ಕೀ ರೋಲ್ ಅನ್ನ ಇಲ್ಲಿ ಪ್ಲೇ ಮಾಡುತ್ತೆ. ಸೊ ನಾವ್ ಯಾಕೆ ಕಟೌಟ್ ಅಂದ್ರೆ ಕಟೌಟ್ ಅನ್ನೋದು ಒಂದು ಕನಸುಗಳನ್ನ ಹುಟ್ಟು ಹಾಕುವಂತಹ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ. ಸರಿ ಸುಮಾರು 60-70 ವರ್ಷಗಳಿಂದ ಕೂಡ ನಡೀತಾ ಇರುವಂತಹ ಒಂದು ಕಟೌಟ್ ಏನ್ ರೆಡಿ ಆಗುತ್ತೆ ಅಂತಹ ಒಂದು ಜಾಗಕ್ಕೆ ಬಂದಿದ್ದೀವಿ. ರಾಜ್ ಕಮಲ್ ಆರ್ಟ್ಸ್. ಬನ್ನಿ, ನಮ್ ಜೊತೆ ಕೃಷ್ಣ ಅವರಿದ್ದಾರೆ, ರಾಜ್ ಕಮಲ್ ಆರ್ಟ್ಸ್ ನ ಕೃಷ್ಣ ಅವರು. ಸರ್ ನಮಸ್ಕಾರ, ಹೇಗಿದ್ದೀರಿ? ಸೊ ನಾನು ಹೇಳ್ತಾ ಇದ್ದೆ, ಈಗ ಸಿನಿಮಾ ಇಂಡಸ್ಟ್ರಿಗೆ ಬರೋರಿಗೆ ಒಂದು ಕನಸು ಇರುತ್ತೆ, ಒಂದು ಕಟೌಟ್ ನಿಲ್ಬೇಕು ಥಿಯೇಟರ್ ಮುಂದೆ, ಅದೇ ದೊಡ್ಡ ಕನಸು. ಸೊ ಆ ಕನಸುಗಳನ್ನ ಹುಟ್ಟು ಹಾಕೋ ಜಾಗ ಇದೆ. ನೋಡಕ್ ಗೋಡೌನ್ ಇರ್ಬೋದು, ಬಟ್ ಕನಸುಗಳು ಇಲ್ಲೇ ಹುಟ್ಟೋದು. ಯಾಕಂದ್ರೆ ಕಟೌಟ್ ಅನ್ನೋದು ಸಿನಿಮಾಗೆ ಬಹಳ ಇಂಪಾರ್ಟೆಂಟ್. ಹೇಳಿ ನಿಮ್ಮ ಹೇಗೆ ಈಗ ರಾಜ್ಕಮಲ್ ಆರ್ಟ್ಸ್ ಸ್ಥಾಪನೆ ಮಾಡಿದ್ದು ನಮ್ಮ ತಂದೆಯವರಾದ ಕೆ ಚಿನ್ನಪ್ಪ. ಅವರ ಕಂಪನಿ ಹೆಸರು ಬಂದು ರಾಜ್ಕಮಲ್ ಆರ್ಟ್ಸ್ ಬಿಟ್ಟಿದ್ರು. ಸೊ ಇದು ಸ್ಟಾರ್ಟ್ ಮಾಡಿದ್ದು 78 ಇಸ್ವಿಯಲ್ಲಿ ಸ್ವಂತ. ಅಂದ್ರೆ ಡ್ಯಾಡಿ 42 ಎಂಟ್ರಿ ಕೊಟ್ಟರು 1942 ಅಲ್ಲಿ. 9 ವರ್ಷ ಹುಡುಗಿಯಲ್ಲಿ. ಆ 9 ವರ್ಷ ಹುಡುಗಿಯಿಂದ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಶ್ರೀನಿವಾಸ್ ಅಂತ ಅವ್ರ ಯಜಮಾನ್ರಿದ್ರು. ಅವ್ರ ಹತ್ರ ಕೆಲಸ ಮಾಡ್ಕೊಂಡಿದ್ದು, ಕೆಲಸ ಕಲಿತು ಸೊ ತನ್ನದೇ ಆದ ಒಂದು ಕಂಪನಿ ಮಾಡ್ಬೇಕು ಅನ್ನೋ ಇಚ್ಛೆಯಿಂದ ಈ ಒಂದು ಕಂಪನಿ ನಡೆಸ್ತಾ ಇದ್ದಾರೆ. ಈಗ ಒಂದು ವರ್ಷದಿಂದ ಅವ್ರ ಕಾಲ ಆಗ್ಬಿಟ್ಟು ಈಗ ಕಂಪನಿ ನಾನು ಮುಂದುವರಿಸ್ತಾ ಇದ್ದೆ. ಓಕೆ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೆ ತುಂಬಾ ಹಳೆ ಇದು ರಾಜ್ ಕಮಲ್ ಆರ್ಟ್ಸ್ ಅನ್ನುವಂಥದ್ದು. ಅದಕ್ಕಿಂತ ಮೊದಲು ಅವ್ರು ಹೇಳಿದಾಗ ಸೀನು ಆರ್ಟ್ಸ್ ಅಂತ ಇತ್ತು, ಬೇರೆ ಬೇರೆ ಇದ್ದು. ರಾಜ್ ಕಮಲ್ ಆರ್ಟ್ಸ್ ಇಂದ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಅವರಾದಿಯಾಗಿ ಬಹಳ ದೊಡ್ಡ ದೊಡ್ಡ ಸ್ಟಾರ್ ನಟರ ಕಟೌಟ್ಗಳನ್ನು ಇವತ್ತಿನವರೆಗೂ ಮಾಡಿದ್ದಾರೆ. ಸರ್ ಹೈಯೆಸ್ಟ್ ಕಟೌಟ್ ಯಾವ್ದು ಮಾಡಿದ್ವಿ ನಿಮ್ ತಂದೆಯವರು? ಸರ್ ಹೈಯೆಸ್ಟ್ ಅಂತಂದ್ರೆ ನಮ್ಮ ಅಣ್ಣವ್ರದ್ದು ಗೀತಾ ಥಿಯೇಟರ್ ಸರ್ಕಲ್ ಅಂತಿತ್ತು. ಅದು ನೀವು ಕಂಡಿಲ್ಲ, ನಾನು ಕಂಡಿಲ್ಲ. ಸೊ ಅಲ್ಲಿ ಫೋಟೋ ಇತ್ತು, ಬಟ್ ಈಗ ಇಲ್ಲ. ಸೊ ಒಂದು ಬಲೆ ಜೋಡಿ ನಮ್ಮ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಫಸ್ಟ್ ಟೈಮ್ ನಮ್ಮ ಕಟೌಟ್ ಅನ್ನ ಸ್ಟಾರ್ಟ್ ಮಾಡಿದ್ದು ಡ್ಯಾಡಿ, ಯಾರು ಚಿನ್ನಪ್ಪನವರು, ತಂದೆಯವರು. ಅದು ಸರ್ಕಲ್ ಅಲ್ಲಿ 81 ಅಡಿ ಕಟೌಟ್ ಹಾಕಿದ್ರು. 81 ಅಡಿ ಕಟೌಟ್ ಹಾಕಿದ್ರು. ಅದನ್ನ ನೋಡೋದಕ್ಕೆ ಎಂಟೈರ್ ಬ್ಯಾಂಗ್ಳೂರ್, ಅಲ್ಲಿಂದ ಚಿಕ್ಕದಾಗಿತ್ತು ಸಿಟಿ, ಸ್ವಲ್ಪ ಚಿಕ್ಕದ, ಇಷ್ಟು ಈ ತರ ಬೆಳೆದಿರಲಿಲ್ಲ. ಆ ಕಟೌಟ್ ನೋಡೋ ಸಲುವಾಗಿ ಎಷ್ಟೋ ಜನ ಬಸ್ಗಳಲ್ಲಿ, ಎತ್ತಿನ ಗಾಡಿಯಲ್ಲಿ, ಸೈಕಲ್ ಅಲ್ಲಿ ಬಂದು ನೋಡಿದ್ದು ಸಾಧ್ಯ ಇತ್ತು. ಸೊ ಇದನ್ನ ನಾನ್ ನೋಡಿಲ್ಲ, ತಂದೆಯವರು ಹೇಳಿದ್ರು. ಆಮೇಲೆ ಅವ್ರ ಫ್ರೆಂಡ್ ಸರ್ಕಲ್, ಆಮೇಲೆ ಅವ್ರ ಹಿತೈಷಿಗಳು, ಇದೇ ಕೆಲಸ ಮಾಡ್ತಿರ್ತಾರೆ ವ್ಯಕ್ತಿತ್ವಗಳು ಹೇಳಿದ್ಮೇಲೆ ನನಗೊಂದು ಡೀಲ್ ಆಗಿ ಅರ್ಥ ಆಗಿದೆ. ಈ ತರ ಇತ್ತು, ಅದ್ಬಿಟ್ಟು ಗಾಡಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಸೊ ಹಾಗಿಂದ ಈಗ ತನಕ ಹೇಳ್ಬೇಕು ಅಂತಂದ್ರೆ ನಮ್ಮ ಆ ಒಂದು ಹೈಟ್ ಅಂದ್ರೆ ಎತ್ತರವಾದ ಕಟೌಟು ನೆಕ್ಸ್ಟ್ ಮಾಡಿದ್ದು ನಮ್ಮ ಅಪ್ಪು ಸರ್ 90 ಅಡಿ ಮಾಡಿದ್ವಿ ನಮ್ಮ ಮೆತ್ತಗಿ ತೇಟರ್ಗೆ, ನಮ್ಮ ಬಸವ ಅಂತ. ಸೊ ಅದು ಒಂಥರ ಒಂದು ಹಿನ್ನೆಲೆ ಕೊಟ್ರು. ಆಮೇಲೆ ಆ ಪಿಕ್ಚರ್ ಕಟೌಟ್ ಹಾಕಿ ಕೂಡ ನಮ್ಮ ಪೊಲೀಸರ್ ವಾರ್ನಿಂಗ್ ಕೂಡ ಕೊಟ್ಬಿಟ್ಟು, ಇನ್ನೊಂದ್ಸರಿ 90 ಅಡಿ ಕಟೌಟ್ ಎಲ್ಲ ಆಗದೆ ಹಾಕ್ಬಾರ್ದು ಆತರ ಅಂತ ನಾನು ವಾರ್ನ್ ಮಾಡೋದು. ಕಾರಣ ಏನಂದ್ರೆ ಊರಾರ ಹಾಕ್ಬೇಕಂದ್ರೆ ಒಬ್ಬ ಕೆಳಬಿದ್ದು ಕಾಲ್ ಮಾಡ್ಕೊಂಡ್ರು ಆ ಸಿನಿಮಾ ರಿಲೀಸ್ ಆಗ್ತದೆ ಕಟೌಟ್ ಆಗ್ತಾರೆ. ಸೊ ಅಷ್ಟೇ ಎತ್ತೋದು ತಮಾಷೆ ಅಂತಲ್ಲ, ಅದು ಪ್ರೊಫೆಷನಲ್ಸೇ ಬೇಕಿತ್ತು. ಬಟ್ ಆ ಹುಡುಗ ಸ್ವಲ್ಪ ಹೆಂಗೋ ಎತ್ತೋರನು ಏನ್ ಮಿಸ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ಕೊಂಡ ಸರಿಲ್ಲ. ಅದೇ ತರ ನಡ್ಕೊಂಡ್ ಬರ್ತಾ ಇದ್ರು. ಈಗಲೂ ಕೂಡ 72 ಅಡಿ ನಮ್ಮ ಅಪ್ಪು ಸರ್ 72 ಅಡಿ ಲಾಸ್ಟ್ ಅದ್ರ ಮೇಲೆ ಹೋಗ್ಬೇಡ ಅಂತ ಇದುವರೆಗೂ ಅವತ್ತು ಹಾಕಿಲ್ಲ. ಮೊನ್ನೆ ರಾಜ್ಕುಮಾರ, ಜೇಮ್ಸ್ ಎಲ್ಲ 72 ಅಡಿ ಹಾಕಿದ್ರು, ಅದ್ರ ಮೇಲಂತೂ ಹೋಗಿಲ್ಲ. ಸೊ ಅವ್ರ ಕಾಲವಾದ ಮೇಲೆ ಬಂದಿದ್ದು ನಮ್ಮ ಜೇಮ್ಸ್, ಅದಕ್ಕೂ ಅದೇ ತರ 72 ಅಡಿನೇ ಮಾಡಿದ್ವಿ. ಆಮೇಲೆ ನಾವು ಇಡೀ ನಮ್ಮ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಕಟೌಟ್ಗಳು ಮಾಡಿದ್ದು, ಬ್ಯಾನರ್ಗಳು ಮಾಡಿದ್ದು ಅಂತಂದ್ರೆ ಜೇಮ್ಸ್ ಪಿಕ್ಚರ್ ಒಂದೇ. ಬರೀ 28 ದಿನಕ್ಷಣಗಳಲ್ಲಿ 28 ದಿನ ಆ ಕ್ಷಣಗಳಲ್ಲಿ ನಾವು 107 ಕಟೌಟ್ ನಮ್ಮ ಥಿಯೇಟರ್ ಮಾತ್ರ, ಕರ್ನಾಟಕದ ಥಿಯೇಟರ್ಗೆ ಇನ್ಕ್ಲೂಡಿಂಗ್ ನಮ್ಮ ಹೊಸೂರು, ಆಮೇಲೆ ಮರಾಠಿ, ನಮ್ಮ ಬಾಂಬೆಗೆ, ಇವೆಲ್ಲ ಸೇರಿ 107 ಕಟೌಟ್ ಮಾಡಿದ್ವಿ. ಆಗ ನಮ್ಮ ಇದು ಹೇಗಿತ್ತು ಅಂತಂದ್ರೆ, ನಮ್ಮ ಕಷ್ಟ ಒಬ್ಬರ ಹೇಳ್ಕೊಳಂಗಿಲ್ಲ. ಫ್ಯಾನ್ಸ್ನವ್ರೇ 43 ಕಟೌಟ್ ಇತ್ತು. ನಮ್ಮ ಮೇಲೆ ಒಂದು ಕಟೌಟ್, ನಮ್ಮ ಮನೆ ಹತ್ರ ಒಂದು ಕಟೌಟ್, ಈ ತರ 43 ಕಟೌಟ್ ಹಾಕ್ಸ್ಕೊಂಡು. ಸೊ ಜೈಕಾರ ಹಾಕೊಂಡು ಅಪ್ಪು ಸರ್ ಹೆಸರು ಹೇಳ್ಕೊಂಡು ಎಲ್ಲ ಮಾಡಿ ಮುಗಿಸಿದ್ವಿ. ಎಲ್ಲ ಜೈಕಾರ ಬಂತು, ಒಳ್ಳೆ ಅಭಿನಂದನೆಗಳು ಸಿಕ್ತು ನಮ್ಗೆ.
ಸೊ ತುಂಬಾ ಹ್ಯಾಪಿ ಆಗಿದ್ದೀವಿ ಈ ಒಂದು ಗೊತ್ತು. ನಿಮ್ ತಂದೆಯವರು ಚಿನ್ನಪ್ಪ ಅವರು ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಹೇಳ್ತಾರೆ, ಅವರ ಐಡಿ 100%. ಹೇಗೆ ಅವ್ರ ಒಡನಾಟ ಹೇಗಿತ್ತು? ಅಣ್ಣವರು ಕಟೌಟ್ ನೋಡಿ ಏನಾದ್ರು ಹೇಳಿದ್ದು ನಿಮ್ ತಂದೆಯವರಿಗೆ? ತುಂಬಾ ಇದೆ, ತುಂಬಾ ಇದೆ. ಯಾವ್ದಾದ್ರು ಮೆಮೊರಿ ಶೇರ್ ಮಾಡಿ ಸರ್. ಒಂದು ಪಿಕ್ಚರ್ 100 ದಿನ ಹೋಯ್ತು ಅಥವಾ 25 ವಾರ ಹೋಯ್ತು ಅಂತಂದ್ರೆ ಫಂಕ್ಷನ್ಸ್ ಇರೋದು. 100 ಡೇಸ್ ಒಂದು ಫಂಕ್ಷನ್, 25 ವಾರಕ್ಕೊಂದು ಫಂಕ್ಷನ್. ಇದು ಅನ್ನೋದು ಪಿಕ್ಚರ್ ಎಷ್ಟೋ ಇದೆ ಆ ಥರದ್ದು. ನಾನಿನ್ನ ಮರಳಾರೆ, ನಂತರ ಸನಾದಿ ಅಪ್ಪಣ್ಣ, ನಂತರ ಕೆಳದ ಸಿನಿಮಾ, ಎಷ್ಟೋ. ಈಗಲೂ ಅವ್ರದ್ದು ಅವಾರ್ಡ್ಸ್ ಎಲ್ಲ ಹಂಗೆ ಇಟ್ಟಿದ್ದೀನಿ. ಹೌದಾ? ಈಗಲೂ ಹಂಗೆ ಇದೆ. ಓಕೆ, ಈಗಲೂ ಹಂಗೆ ಇಟ್ಟಿದ್ದೀನಿ. ನಾನು ಹಂಗೆ ಸದಾಚಾರ ಮಾಡ್ತಿದ್ದೀನಿ ನಾನು. ಓಕೆ. ಯಾಕಂದ್ರೆ ಆ ಒಂದು ವಿಚಾರನ ಇಲ್ಲಿ ಗಂಟ ತಳ್ಕೊಂಡ್ ಬಂದಿದ್ದು ಅವರೇ. ಈಗ ನಾನು ನಡೆಸ್ತಾ ಇದ್ದೀನಿ, 1 ವರ್ಷ ನನ್ನ ಕೈ ಬಂದಿದೆ ಅಷ್ಟೇ. ಅದ್ರ ಮುಂಚೆ 94 ವಯಸ್ಸಿರ್ಬೇಕಾದ್ರೆ ಅವ್ರು ತಿರೋಗಿದ್ದು. ಸೊ ಅಲ್ಲಿ ತನಕ ಅವರೇ ನಡೆಸ್ತಾ ಇದ್ರು, ಅವರೇ ಕೆಲಸ ಮಾಡ್ತಿದ್ರು. ಈಗ ನಮ್ಮ ಅಣ್ಣ ಅಂದ್ರೆ ಅವ್ರ ನಮ್ಮ ಸಂಬಂಧಿ ಅಣ್ಣವರು, ಅವ್ರು ಮಾಡ್ತಾ ಇದಾರೆ. ಇಲ್ಲ ತಂದೆಯವ್ರ ಹತ್ರ 45 ವರ್ಷ ಕಷ್ಟ ಬಿಟ್ಟು ಕೆಲಸ ಕಲ್ತು ಅವ್ರ ಒಡನಾಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಪಾಂಡು ಅಂತ ಮುಂಚೆ ಈ ಒಂದು ಫ್ಲಕ್ಸ್ ಕಟ್ಟಡ ಅನ್ನೋದು ಇರ್ತಾ ಇರ್ಲಿಲ್ಲ. ಇದು ಫ್ಲಕ್ಸ್ ಆಕ್ಚುಲಿ, ಇದು ಪ್ರಿಂಟ್. ಈ ಪ್ರಿಂಟ್ ನಮ್ಗೆ ಆಕಾರ ಸಿಕ್ಕಿದ್ಮೇಲೆ ಈ ಆಕಾರದಿಂದ ನಾವು ಆ ತರ ಬಿಲ್ಡಪ್ ಮಾಡ್ತೀವಿ. ಯಾವುದು ಪೇಂಟಿಂಗ್ ಎಲ್ಲ ವಿಚಾರಕ್ಕೆ ತರ್ತೀವಿ. ಮೊದಲು ಹೇಗಿತ್ತು ಅಂತಂದ್ರೆ ಕೈಯಲ್ಲಿ ಡ್ರಾಯಿಂಗ್ ಮಾಡೋದು, ಗ್ರಾಫ್ ಸ್ಕೆಚ್ ಹಾಕಿ ಸ್ಕೆಚ್ ಬಿಡಿಸೋದು. ರಾತ್ರಿ ಆದ್ರೆ 6 ಗಂಟೆ 7 ಗಂಟೆ ಆಯ್ತು ಅಂದ್ರೆ ಈ ಒಂದು ಕತ್ಲೆ ಕೊನೆ ಮಾಡ್ಕೊಂಡು ಈ ಒಂದು ನೆಗೆಟಿವ್ ಸ್ಕೆಚ್ ಎಲ್ಲ ಆಗ್ತಾ ಇದ್ವಿ. ಅದು ಸಾಯಂಕಾಲ 6 ಗಂಟೆಗೆ ಶುರು ಆದ್ರೆ ಮತ್ತೆ ಮಾರನೇ ದಿನ ಬೆಳಗ್ಗೆ 3 ಗಂಟೆ ಸ್ಕೆಚ್. ಓಕೆ, ಹಂಗಿರ್ತಾ ಇತ್ತು ರಶ್ ವರ್ಕ್ ಗಾಡಿ ಹತ್ರ. ನಾನು ಎಷ್ಟೋ ಸರಿ ಬಂದು ನೋಡುವಾಗ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತಿತ್ತು ಅನ್ಸುತ್ತಲ್ಲ ಸ್ಕೆಚ್ ಮಾಡ್ಬೇಕು. ಒಂದು ಕಟೌಟ್ ಇದು ಮಾಡ್ಬೇಕು ಅಂದ್ರೆ 1 ದಿನದಲ್ಲಿ ಮುಗಿಸ್ಬಿಡ್ತೀವಿ. ಬಟ್ ಹಳದಿ ಕಾಲದಲ್ಲಿ ಮಾಡ್ಬೇಕು ಅಂದ್ರೆ ನಮ್ಗೆ ತಿಟ 3 ದಿನ ಬೇಕು. ಒಂದು ಕಟೌಟ್ ಮಾಡ್ಬೇಕು, ಸ್ಕೆಚ್ ಮಾಡ್ಬೇಕು, ಪೇಂಟ್ ಮಾಡ್ಬೇಕು. ಮ್ಯಾನ್ ಪವರ್ ಜಾಸ್ತಿ. ಇವಾಗ 4 ಜನ ಕಟೌಟ್ ಇತ್ತು ಅಂದ್ರೆ 4 ಕಟೌಟ್ ರೆಡಿ ಆಗುತ್ತೆ. ಮ್ಯಾನ್ ಪವರ್ ಜಾಸ್ತಿ. ಸೊ ಆ ಟೀಮ್ ವರ್ಕ್ ಅಲ್ಲಿ ಮಾಡ್ತಿದ್ವಿ ನಾವು ಕಟೌಟ್ ಎಲ್ಲ. ಆಮೇಲೆ ಇದೊಂದು ವಿಚಾರ, ಇನ್ನೊಂದು ಕಷ್ಟದ ಕೆಲಸ ಏನಂತಂದ್ರೆ ಆಗ ಈ ಫ್ಲೆಕ್ಸ್ ಬ್ಯಾನರ್ ಇರ್ಲಿಲ್ಲ. ಕರೆಕ್ಟ್. 20 ಗಂಟೆ ಬ್ಯಾನರ್, ಒಂದು ಟೋಟಲ್ ದೊಡ್ಡ ಬ್ಯಾನರ್ ರೆಡಿ ಮಾಡ್ಕೊಂಡು, ಬಟ್ಟೆ ಬ್ಯಾನರ್ ರೆಡಿ ಮಾಡಿ ಅದನ್ನ ಕ್ಯಾನ್ವಾಸ್ ತರ ಮಾಡಿ ಅದ್ರ ಮೇಲೆ ಸ್ಕೆಚ್ ಹಾಕಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಅದು ಇನ್ನೂ ಕಷ್ಟವಾಗ್ತಿ. ಫಸ್ಟ್ ವಜ್ರ ಕೋಟಿಂಗ್ ಹೊಡಿಬೇಕು, ವಜ್ರ ಕೋಟಿಂಗ್ ಮೇಲೆ ಒಣಗೋದ್ ಕಾಯ್ಬೇಕು, ಆ ಒಣಗದ ಮೇಲೆ ಸ್ಕೆಚ್ ಹಾಕ್ಬೇಕು. ಮಳೆ ಬರೋ ಟೈಮ್ ಬಂತು ನಮ್ ಜೀವ ಡಕ ಹೊಡ್ಕೊಳ್ಳೋದು. ಅದು ಸಹಜ. ಮಳೆಯಲ್ಲಿ ನೀಟ್ ಹೋಗ್ಲೇ ಬ್ಯಾನರ್ ಹೋಗ್ಬಿಡುತ್ತೆ, ಸ್ಟಿಫ್ನೆಸ್ ಹೋಗ್ಬಿಡುತ್ತೆ. ನಾವು ಅದ್ರ ಮೇಲೆ ಬಣ್ಣ ಹಚ್ಚೋದಂಟ ಅದು ಒಳಗಡೆ ಇಟ್ಕೊಂಡು ಅದು ಒಣಗಬೇಕು. ಇಷ್ಟೆಲ್ಲ ಕಷ್ಟಕಾಲ ಬಿದ್ದು ತಂದೆಯವರು ಆ ಒಂದು ನೆಲೆ ಉಳಿಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರ ಮಗಳ ಹುಟ್ಟಿ ನಾನು ಸಂತೋಷ ಬಿಡ್ಬೇಕು. ಏನಕ್ಕೆ ಅಂತಂದ್ರೆ 21 ಅವಾರ್ಡ್ ತೊಗೊಂಡ್ರೆ ಏಕೈಕ ವ್ಯಕ್ತಿ. ನ್ಯಾಷನಲ್, ಸ್ಟೇಟು, ಲೆಜೆಂಡ್ರಿ, ಈ ತರ ಲೆಕ್ಕವೇ ಇಲ್ಲ. ಕಟೌಟ್ ಮಾಡಿ ನೋಡಿ. ಆಮೇಲೆ 78 ಶೀಲ್ಡ್ಗಳು ನಮ್ಮ ಸಿನಿಮಾದು ಆಗಲೇ ಇದೆ ನಿಮ್ಗೆ. ನಾನಿನ್ನ ಮರಳಾರೆ, ಸನಾದಿ ಅಪ್ಪಣ್ಣ, ಭೂತಾಯನ ಮಗ, ಇವು ತಾಯಿಗೆ ತಕ್ಕ ಮಗ, ಇವೆಲ್ಲ ಸುಮ್ಮನೆ ಸಿನಿಮಾಗಳಲ್ಲ. ಇವೆಲ್ಲ ಇತಿಹಾಸಗಳ ಸಿನಿಮಾಗಳು. ನಮ್ಮ ಅಣ್ಣವ್ರದ್ದು ಶಬ್ದವೇದಿ ಒಂದು ವಿಚಾರದಲ್ಲೇ ಒಂದು ಅರ್ಥಪೂರ್ಣವಾಗಿತ್ತು. 2 ನಕ್ಷತ್ರಗಳು ಒಂದು ಅರ್ಥಪೂರ್ಣವಾಗಿತ್ತು ಅವರ ಹೆಸರುಗಳಲ್ಲಿ. ಇವಾಗಲೂ ಅದನ್ನ ನಾವು ಹಿಂಬಾಲಿಸ್ತಾ ಇದೀವಿ ಅಂದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಬೇಕಷ್ಟೇ. ನಮ್ಮ ಕಾಲಕ್ರಮೇಣ ನಮ್ಮ ದುರದೃಷ್ಟ. ಅಪ್ಪು ಸರ್ ನಾವು ಕಳ್ಕೊಂಡ್ವಿ, ಅದು ನಮ್ಮ ದೈವಚ್ಛೆ ಅಂತ ಹೇಳ್ಬೇಕಷ್ಟೇ. ಇನ್ನ ಅಯ್ಯಪ್ಪ ಇಲ್ಲಿ ಗಂಟ ಉಳಿದಿದ್ರೆ ಆ ಕಥೆನೇ ಬೇರೆ, ಆ ಕಥೆಗಳೇ ಬೇರೆ. ಯಾರ್ಯಾರೋ ಬಂದು ಕುತ್ಕೊಂಡು ಹುಟ್ಟಾಕೊಂಡು ಕೂತಾರೆ. ಅಯ್ಯಪ್ಪ ಇದಿತ್ತು ಅಂದ್ರೆ ಒಂದು ಬೆಲೆ ಇರ್ತಿತ್ತು ನಮ್ಮ ಸ್ಥಾನಕ್ಕೆ, ನಮ್ಮ ಇಂಡಸ್ಟ್ರಿಗೆ ಒಂದು ಬೆಲೆ ಇರ್ತಿತ್ತು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದು ಸ್ಯಾಂಡ್ಲ್ವುಡ್ ಮೂವೀಸ್ ಅಂದ್ರೆ ಒಂದು ಬೆಲೆ ಇತ್ತು. ಈಗ ಎಲ್ಲಿದೆ? ಯಾರು ಕೊಡ್ತಾ ಇದಾರೆ ಬೆಲೆ? ಯಾವನ ತಮಿಳ್ನಾಡು ಮಾಡ್ದ, ಕನ್ನಡ ಮಾಡ್ಕೊಂಬ ನಮ್ಮ ಕರ್ನಾಟಕದಲ್ಲಿ ಆಗ್ತಾವ್ರೆ. ನಾವೆಂತ ಮನುಷ್ಯರು ಅದನ್ನ ನೋಡ್ಕೊಂಡು ಕುತ್ಕೊಂಡಿದೀವಿ. ನಮ್ಗೆ ಒಳ್ಳೆ ಹೀರೋ ಇಲ್ಲ. ಈ ಸಮಾಜ ತಿಳಿತಕ್ಕಂಥ ವಿಚಾರ ಎಲ್ಲರೂ ಹೀರೋ ನಮ್ಮಲ್ಲಿ ಇಲ್ಲ. ಸಿಗಲ್ಲ. ಎಲ್ಲಿ ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ವೇ? ಯಾರಾಗ್ಬೋದು? ನಿಮ್ಮಲ್ಲಿ ಹೋಟೆಲ್ ಮಗ ಆಗಿರ್ಬೋದು, ಇಲ್ಲ ಅವ್ರ ಮಗ ಆಗಿರ್ಬೋದು, ಯಾರಾಗಿರ್ಬೋದು. ಯಾರೊಬ್ರು ಬೇಕ್ತಾನೆ. ಇಲ್ಲಿ ಯಾವಾಗ ಬರುತ್ತೆ, ಯಾವಾಗ ನಿಂತ್ಕೊಳ್ತಾ ನಮ್ಮ ಇಂಡಸ್ಟ್ರಿ ಈಗಲೇ ಮುಳುಗೋಗ್ತಾ ಇದೆ. ಸಿನಿಮಾ ಥಿಯೇಟರ್ ನೋಡೋನ್ ಗತಿಲ್ಲ. ಸಿಂಗಲ್ ಸ್ಕ್ರೀನ್ ಸತ್ತೋಗ್ತಾ ಇದೆ. ಯಾವಾಗ ಇರಲ್ಲ ಇದ್ದೋಳೋದ್ ಮೇಲಕ್ಕೆ ಎಲ್ಲ ಭಗವಂತನ ಲೀಲೆ ಅಷ್ಟೇ. ಮತ್ತೆ ಪುನೀತ್ ದುಡ್ಡು ಬರ್ಬೇಕು, ಅಲ್ಲಿ ತನಕ ಆಗಲ್ಲ. ಆ ತರ ಒಂದು ಪ್ರಜೆ ಸರ್. ಆ ಯಪ್ಪನ್ ಹಿನ್ನೆಲೆ ಹೇಳ್ತು ಅಂತಂದ್ರೆ ಫಸ್ಟ್ ಆ ಯಪ್ಪ ಏನು ಅಂತ ತೋರಿಸಿದ್ ನಾಳೆ ಈ ನಮ್ಮ ಕೊರೋನಾ ವೈರಸ್ ಟೈಮು. ಅಂದ್ರೆ ತುಂಬಾ ಕಷ್ಟದಲ್ಲಿದ್ದೆ ಬಿಡಿ. ಸ್ಕಾರ್ಪಿಯೋ, ಅಂಬಾಸಡರ್, ಇದು ಜೀಪು ಎಲ್ಲ ಮಾಡ್ಕೊಂಡ್ಬಿಟ್ಟೆ ಹುಡುಗರು ಸಹ ಊಟಕ್ಕೆ ಅವ್ರಿಗೆ ಕೊಡ್ಬೇಕಲ್ಲ. 13 ಜನ ಫ್ಯಾಮಿಲಿ ಮಕ್ಕಳಿಗೆ ಹೆಂಗ್ ಮಾಡ್ತೀರಿ? ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು
ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.